ಲೋ ಬ್ಯಾಕ್ ಪೇಯ್ನ್ ಇದೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಫಸ್ಟ್ ಟ್ರೈಮಿಸ್ಟರಲ್ಲಿ. ನಾನು ಅಪಾಯಿಂಟ್ಮೆಂಟಿಗೆ ಹೋದಾಗ ಡಾಕ್ಟರ್ ಹತ್ರ ಮೀಟ್ ಆದಾಗ ಅವ್ರು ನನಗೆ ರೆಫರ್ ಮಾಡಿದ್ದಾರೆ ಈ ಫಿಸಿಕಲ್ ಥೆರಪಿ ಮಾಡಿಸಿ ಅಂತ ಹೇಳಿ. ಸೊ ನಾನಿವತ್ತು ಅಲ್ಲಿಗೆ ಡ್ರೈವ್ ಮಾಡ್ತಾ ಇದ್ದೀವಿ. ಇಟ್ ಈಸ್ 1 hour ಡ್ರೈವ್ ಫ್ರಮ್ ಮೈ ಹೋಮ್. ಫಿಸಿಕಲ್ ಥೆರಪಿ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಇಲ್ಲಿ, ಈ ಥರ ಪೇಯ್ನ್ ಬಂದಾಗ ಅದು ಹೆಲ್ಪ್ ಆಗುತ್ತಾ ಫಿಸಿಕಲ್ ಥೆರಪಿ ಮಾಡಿಸಿದ್ರೆ ಇಲ್ವಾ ಅಂತ ನಾನು ಅಲ್ಲಿ ಎಕ್ಸ್ಪೀರಿಯನ್ಸ್ ಆದಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಫಿಸಿಕಲ್ ಥೆರಪಿಗೆ ರೆಫರ್ ಮಾಡೋದು ನಂದು ನಾರ್ಮಲ್ ಹಾಸ್ಪಿಟಲ್ದು ಅಪೋಸಿಟೇ ಇದೆ. ಸೊ ಅಲ್ಲೇ ಬಂದಿದ್ವಿ. ಇವಾಗ ನಾವು ಜೆಂಡರ್ ರಿವೀಲ್ದು ಎನ್ವೆಲಪ್ ಕೂಡ ಕಲೆಕ್ಟ್ ಮಾಡಿದ್ದೀನಿ. ಅಪೋಸಿಟಲ್ಲೇ ಇತ್ತು ನಂದು ಹಾಸ್ಪಿಟಲ್ ಕೂಡ. ಸೊ ನಿಯರ್ ಬೈ ಸೇಮ್ ಹಾಸ್ಪಿಟಲ್. ಸೊ ಎಕ್ಸೈಟೆಡ್ ಟು ನೋ ವಾಟ್ ಜೆಂಡರ್ ಇಟ್ ಈಸ್. ಸೊ ಜೆಂಡರ್ ರಿವೀಲ್ ಪಾರ್ಟಿ ಮಾಡಿ ಅದಾದಮೇಲೆ ನಾವು ಸರ್ಪ್ರೈಸ್ ಆದಮೇಲೆ ನಾನು ನಿಮಗೆಲ್ಲ ಹೇಳ್ತೀನಿ. ಇವಾಗ ನಾನು ಓಪನ್ ಮಾಡಲ್ಲ ಇದನ್ನು, ನನ್ನ ಫ್ರೆಂಡ್ಸಿಗೆ ಕೊಡ್ತೀನಿ. ಸೊ ಫ್ರೆಂಡ್ಸಿಗೆ ಕೊಡಬೇಕು ಮತ್ತು ಡಾಕ್ಯುಮೆಂಟೆಡ್ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಎನ್ವೆಲಪ್ನ ಕಲೆಕ್ಟ್ ಮಾಡಿದ್ದೀನಿ. ನಾವು ಆನ್ಲೈನ್ ಕೂಡ ಚೆಕ್ ಮಾಡ್ಬೋದು, ರಿಜಿಸ್ಟರ್ ಮಾಡಿ. ಸೊ ಆನ್ಲೈನಲ್ಲೂ ಇರುತ್ತೆ, ಅಲ್ಲೂ ನೋಡ್ಬೋದು ನಾವು. ನೋಡಿ, ಇದೆ ಹಾಸ್ಪಿಟಲ್. ಅದ್ರ ಎದುರುಗಡೆ ಆಪೋಸಿಟ್ ರೋಡ್ ಕ್ರಾಸ್ ಮಾಡಿದ್ರೇ ಫಿಸಿಕಲ್ ಥೆರಪಿ ಕೂಡ ಇಲ್ಲೇ ಇರೋದು. ಸೊ ಎಕ್ಸೈಟೆಡ್. ಇವತ್ತು ನಮ್ಮ ಪಾಪುದು ಜೆಂಡರ್ ಯಾವುದು ಅಂತ ಎನ್ವಲಪ್ ಸಿಕ್ಕಿದೆ, ಬಟ್ ನೋಡೋಕೆ ಇಷ್ಟ ಇಲ್ಲ. ಅದು ಸರ್ಪ್ರೈಸಿಂಗ್ ಆಗೇ ಸೆಲೆಬ್ರೇಟ್ ಮಾಡಬೇಕಂತ ಒಂದು ಇಷ್ಟದಲ್ಲಿದ್ದೀವಿ. ಓಪನ್ ಮಾಡಲ್ಲ. ಫಿಸಿಕಲ್ ಥೆರಪಿ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಎಲ್ಲ ಚೆಕ್ ಮಾಡಿದ್ರು. ನಂದು ಮೆಡಿಕಲ್ ಹಿಸ್ಟ್ರಿ ಬಗ್ಗೆ ಕೇಳಿದ್ರು. ಆಮೇಲೆ ಅದು ಯೂಶಲಿ ಇಲ್ಲಿ ಕೇಳ್ತಾರೆ ಮೆಡಿಕಲ್ ಹಿಸ್ಟ್ರಿ. ಎಲ್ಲೋದ್ರೂ ಕೇಳ್ಬೋದು, ಇಲ್ಲೂ ಕೇಳಿದ್ರು ಅದೇ ಥರ. ಅದ್ರ ಜೊತೆಗೆ ಎಲ್ಲೆಲ್ಲಿ ಪೇಯ್ನ್ ಇದೆ ಅಂತ ಎಲ್ಲ ಸ್ವಲ್ಪ ಚೆಕ್ ಮಾಡಿದ್ರು. ಆಮೇಲೆ ಯಾವ ಥರ ಫಾಲೋಅಪ್ ಎಕ್ಸಸೈಸಸ್ ಮಾಡಬೇಕಂತ ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನು ಮಾಡಬೇಕು. ಇನ್ನು 2-3 ವೀಕ್ಸಲ್ಲಿ ನಂಗೆ ಮತ್ತೆ ಅಪಾಯಿಂಟ್ಮೆಂಟ್ ಇದೆ. ಅದನ್ನು 2-3 ವೀಕ್ಸಲ್ಲಿ ನಂಗೆ ಮತ್ತೆ ಅಪಾಯಿಂಟ್ಮೆಂಟ್ ಇದೆ. ಸೊ ಅವಾಗ ಮತ್ತೆ ಬರಬೇಕು. ಅವಾಗ ರೆಡ್ಯೂಸ್ ಆಗಿದ್ರೆ ಸೇಮ್ ಕಂಟಿನ್ಯೂ ಮಾಡ್ಲಿಕ್ಕೆ ಹೇಳ್ತಾರೆ ಎಕ್ಸಸೈಸ್. ಇಲ್ಲ ಅಂತ ಹೇಳಿದ್ರೆ ಚೇಂಜಸ್ ಮಾಡ್ತಾರೆ. ಸೊ ನೋಡೋಣ ಹೌ ಡಸ್ ಇಟ್ ವರ್ಕ್ ಅಂತ. ಎಕ್ಸಸೈಸ್ ಎಲ್ಲ ನಾನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಯಾವುದೆಲ್ಲ ಎಕ್ಸಸೈಸ್ ಮಾಡಬೇಕು ರೆಗ್ಯುಲರ್ ಆಗಿ ಅಂತ ನನಗೆ ಒಂದು ಪ್ರಿಂಟ್ಔಟ್ ಕೊಟ್ಟಿದ್ದಾರೆ. ಸೊ ಅದ್ರದ್ದೊಂದು ಫೋಟೋ ಹಾಕ್ತೀನಿ, ಚೆಕ್ ಮಾಡಿ. ಹಾಸ್ಪಿಟಲ್ ವಿಸಿಟ್ ಆದಮೇಲೆ ನಾವು ಲಂಚ್ ಮಾಡೋಣ ಅಂತ ಹೋದ್ವಿ. ಐ ಆರ್ಡರ್ಡ್ ಚಿಕನ್, ಬಟ್ ಐ ಕುಡಂಟ್ ಹ್ಯಾವ್ ಇಟ್. ನಾಸಿಯಾ ಫೀಲ್ ಆಗ್ತಿರೋದ್ರಿಂದ ನಂಗೆ ತಿನ್ನೋಕ್ಕೆ ಆಗಿಲ್ಲ, ಹಂಗೆ ಬಿಟ್ಬಿಟ್ಟೆ. ನಾನು ಎವ್ರಿ ಟೈಮ್ ಹಾಸ್ಪಿಟಲ್ ವಿಸಿಟ್ ಮಾಡಿದಾಗ ಟೆಸ್ಟಿಂಗ್ ಅಥವಾ ಡಾಕ್ಟರ್ ಕನ್ಸಲ್ಟ್ ಮಾಡೋದಕ್ಕೆ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೆ. ಇವಾಗ ನಾನು ಬ್ಲಡ್ ವರ್ಕ್ಗೆ ಹೋಗಿದ್ದೆ ಫಾರ್ ಡಯಾಬಿಟೀಸ್ ಮತ್ತು ಇನ್ನೂ ಬೇರೆ ಎಲ್ಲ ಟೆಸ್ಟ್ ಮಾಡೋದಕ್ಕೆ. ಅದನ್ನು ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ನೀಡಲ್ ಅಂದರೆ ಭಯ ಆಗುತ್ತೆ, ಬಟ್ ಅವರು ನನಗೆ ತುಂಬಾ ಸ್ಮೂತಾಗಿ ಹ್ಯಾಂಡಲ್ ಮಾಡಿ ಬ್ಲಡ್ ಡ್ರಾ ಮಾಡಿದ್ರು. ನಂಗೆ ಗೊತ್ತಾಗೇ ಇಲ್ಲ ಅವ್ರು ಮಾತಾಡ್ಸ್ಕೊಂಡು ಮಾಡುವಾಗ. ಆಮೇಲೆ ಇಲ್ಲಿ 3 times ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡ್ತಾರೆ. ಫಸ್ಟ್ ಟ್ರೈಮಿಸ್ಟರಲ್ಲಿ ಒಂದು, ಸೆಕೆಂಡಲ್ಲಿ ಒಂದು, ಥರ್ಡಲ್ಲಿ ಒಂದು. ಸೊ ನಾನು ಸೆಕೆಂಡ್ ಟ್ರೈಮಿಸ್ಟರಲ್ಲೂ ಸ್ಕ್ಯಾನಿಂಗ್ ಹೋಗಿದ್ದನ್ನು ನಾನು ಇದೇ ವಿಡಿಯೋಲಿ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಈ ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಫೀಟಲ್ ಅನಾಟಮಿ ಸ್ಕ್ಯಾನಿಂಗ್ ಇರುತ್ತೆ, ಮತ್ತು ಇದು ಫೀಟಲ್ ಸೆಕ್ಸ್ ಕೂಡ ಇದರಲ್ಲಿ ಡಿಟರ್ಮೈನ್ ಮಾಡ್ಬೋದು. ಬಿಫೋರ್ ದಟ್ ಗೊತ್ತಾಗಬೇಕಂತ ಹೇಳಿದ್ರೆ ಜೆನೆಟಿಕ್ ಟೆಸ್ಟ್ ಮಾಡ್ತಾರೆ, ಅದರಿಂದ ಗೊತ್ತಾಗುತ್ತೆ. ಆ್ಯಂಡ್ ಆ್ಯಕ್ಚುಲಾಗಿ ಥರ್ಡ್ ಟ್ರೈಮಿಸ್ಟರಲ್ಲಿ ಸ್ಕ್ಯಾನಿಂಗ್ ಅಂತ ಇಲ್ಲ. ವೆನ್ ವಿ ಅರೈವ್ ನಿಯರ್ ಟು ದ ಡ್ಯೂ ಡೇಟ್ ಆವಾಗ ಮಾತ್ರ ಸ್ಕ್ಯಾನಿಂಗ್ ಮಾಡ್ತಾರೆ. ಇಫ್ ಎವ್ರಿಥಿಂಗ್ ಈಸ್ ನಾರ್ಮಲ್ ಥ್ರೂಔಟ್ ದ ಪ್ರೆಗ್ನೆನ್ಸಿ ಜಸ್ಟ್ 2 times ಅಷ್ಟೇ ಸ್ಕ್ಯಾನಿಂಗ್ ಇರ್ತಾರೆ. ಇಲ್ಲ ಅಂತಂದರೆ ಮಲ್ಟಿಪಲ್ ಟೈಮ್ಸ್ ಏನಕ್ಕಾದರೂ ಹೇಳ್ಬೋದು. ಪಾಪು ಮೌತ್ ಓಪನ್ ಮಾಡ್ಕೊಂಡಿರೋದು ನೋಡ್ಬೋದು ಈ ಸ್ಕ್ಯಾನಿಂಗಲ್ಲಿ ನೀವು. ಟೈನಿ ಲೆಗ್ಸ್ ಮತ್ತು ಆ ಟೈನಿ ಹ್ಯಾಂಡ್ಸ್ ಎಲ್ಲ ನೋಡಿ ತುಂಬಾ ಎಕ್ಸೈಟ್ಮೆಂಟ್ ಆಗ್ತಾಯಿತ್ತು. ಅದೇ ಥರ ನರ್ವಸ್ ಕೂಡ ಆಗ್ತಾಯಿತ್ತು ನನಗೆ. ಇಟ್ ವಾಸ್ ಅ ಡಿಫ್ರೆಂಟ್ ವಂಡರ್ಫುಲ್ ಫೀಲಿಂಗ್. ಆ್ಯಂಡ್ ಆಲ್ಸೋ ನೀವು ಈ ರೂಮ್ ನೋಡ್ಬೋದು, ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಾನು ಲಾಸ್ಟ್ ವೀಡಿಯೋಲಿ ತೋರಿಸಿರೋದ್ರಿಗಿಂತ. ಐ ಮೀನ್ ಈ ರೂಮಲ್ಲಿ 2 monitors ಇಲ್ಲ, ಒಂದೇ ಮಾನಿಟರ್ ಇತ್ತು. ಎವ್ರಿ ಟೈಮ್ ಹೋದಾಗಲೂ ಡಿಫ್ರೆಂಟ್ ರೂಮಲ್ಲಿ ಸ್ಕ್ಯಾನಿಂಗ್ಸ್ ಆಗ್ತಾಯಿತ್ತು. ನಮ್ಮ ಮನೆಗೆ ಫ್ರೆಂಡ್ ಬರ್ತಾ ಇದ್ದಾರೆ, ಸೊ ಅದಕ್ಕೆ ನಾನು ಅವರಿಗೆ ಅಂತ ಮಸಾಲ ವಡ ಮತ್ತು ಮ್ಯಾಂಗೋ ಲಸ್ಸಿ ಮಾಡಿದ್ದೀನಿ. ಆ್ಯಂಡ್ ಇವ್ರನ್ನ ನೀವು ನಂದು ಫ್ಲೋರಿಡಾ ವೆಕೇಷನ್ ಬ್ಲಾಗಲ್ಲಿ ನೋಡಿರ್ತೀರ. ಹೀ ಈಸ್ ಲಿವಿಂಗ್ ಇನ್ ಫ್ಲೋರಿಡಾ, ಬಟ್ ಹೀ ಈಸ್ ಬೇಸಿಕಲಿ ಫ್ರಮ್ ಅರ್ಜೆಂಟೀನಾ. ಇವರಿಗೆ ನಮ್ಮದು ವಡ ಟ್ರೈ ಮಾಡಿಸೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೆ. ಹಿ ಲೈಕ್ಡ್ ಇಟ್. ತುಂಬ ಸ್ಪೈಸ್ ಏನಿಲ್ಲ ಅಂತೇಳಿ ಅವರು ತಿಂದರು. ಮ್ಯಾಂಗೋ ಲಸ್ಸಿನೂ ಅಷ್ಟೇ. ನಾವು ಎಲ್ಲೋ ಒಂದು ಕಡೆ ಹೋಗಿರ್ಬೇಕಾದ್ರೆ ಹಿ ವಾಸ್ ವಿಲ್ಲಿಂಗ್ ಟು ಟ್ರೈ ಮ್ಯಾಂಗೋ ಲಸ್ಸಿ, ಅದಕ್ಕೆ ಅವರಿಗೆ ಮ್ಯಾಂಗೋ ಲಸ್ಸಿನ ಮಾಡಿಕೊಟ್ಟಿದ್ದೆ.
ಚಿಲ್ಲಿ, ಗ್ರೀನ್ ಚಿಲ್ಲಿ. ನಾವು ಹಾಗೆ ಸ್ವಲ್ಪ ಟೈಮ್ ಕಾರ್ಡ್ಸ್ ಎಲ್ಲ ಆಡಿಕೊಂಡು ಮತ್ತೆ ಡಿನ್ನರಿಗೆ ಆಚೆ ಹೋದ್ವಿ. ಮತ್ತು ನಾವು ಆಡ್ತಾ ಇರೋ ಕಾರ್ಡ್ಸ್ ಗೇಮ್ ನೇಮ್ ಬಂದು ಸ್ಟಿಂಕಿ ಅಂತ ಹೇಳಿ. ಯಾರಿಗಾರು ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಮನೆ ಹತ್ರನೇ ನಿಯರ್ ಬೈ ಲೆಬನೀಸ್ ರೆಸ್ಟೋರೆಂಟ್ ಇದೆ. ಅಲ್ಲಿ ನಾವು ಫುಡ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಡಿನ್ನರಿಗೆ. ಅಲ್ಲಿದು ಮೆನ್ಯೂ ಇದು. ಏನಕ್ಕೆ ಆ ರೆಸ್ಟೋರೆಂಟ್ನ ಚೂಸ್ ಮಾಡಿದ್ವಿ ಅಂತ ಅಂದರೆ ಇಲ್ಲಿ ಲೀಫಿ ಗ್ರೀನ್ ಮತ್ತು ವೆಜಿಟೇಬಲ್ಸ್ ಆಪ್ಷನ್ಸ್ ಇದೆ. ನನಗೆ ನಾನ್ ವೆಜ್ ಬದಲು ವೆಜ್ ಆಪ್ಷನ್ಸ್ ಇದ್ರೇ ಒಳ್ಳೇದಿರ್ತಾಯಿತ್ತು. ಸೊ ನಾವು ಇದಕ್ಕೆ ಹೋದ್ವಿ. ಆ್ಯಂಡ್ ಆಲ್ಸೋ ಫುಡ್ ಇಷ್ಟ ಆಯಿತು. ವಿ ಪರ್ಸ್ನಲಿ ಲೈಕ್ಡ್ ಇಟ್. ನಮ್ಮ ಟೀಮಿಂದ ಆಫೀಸಲ್ಲಿ ರೆಕಗ್ನಿಷನ್ ಈವೆಂಟ್ ಪ್ಲ್ಯಾನ್ ಮಾಡಿದರು. ಅದಕ್ಕೆ ಅಂತ ನಾವು ಇಲ್ಲಿ ಒಂದು ಎಪೆಕ್ಸ್ ಅಂತ ಎಂಟರ್ಟೈನ್ಮೆಂಟ್ ಸೆಂಟರ್ ಇದೆ ಅಂತ ನಾನು ತೋರಿಸಿದ್ದೇನಲ್ಲ, ಅಲ್ಲೇ ಇತ್ತದು. ಸೊ ಅಲ್ಲಿಗೆ ನಾನು ವಿಸಿಟ್ ಮಾಡಿದ್ವಿ. ಈಗ ನಾವು ಕೊಲೀಗ್ಸ್ ಎಲ್ಲ ಅಲ್ಲಿ ಆ್ಯಕ್ಟಿವಿಟಿ ಮಾಡ್ತಾ ಇರೋದನ್ನೆಲ್ಲ ಕ್ಲಿಪ್ಪಿಂಗ್ಸ್ ನಾನು ಆ್ಯಡ್ ಮಾಡಿದ್ದೀನಿ. Hey Megha, you're playing in multiple courts, huh? ನಾವೆಲ್ಲ ರಿಮೋಟ್ ವರ್ಕ್ ಮಾಡ್ತೀವಿ, ಡಿಫ್ರೆಂಟ್ ಸ್ಟೇಟ್ಸಲ್ಲಿ ಇದ್ದೀವಲ್ಲ. ಸೊ ವಿ ಡೋಂಟ್ ಮೀಟ್ ಈಚ್ ಅದರ್ ವೆರಿ ಫ್ರೀಕ್ವೆಂಟ್ಲಿ. ಅದಕ್ಕೆ ಈ ಥರ ಅವಾಗವಾಗ ಇವೆಂಟ್ಸ್ ಇರುತ್ತೆ, ಆ್ಯಕ್ಟಿವಿಟಿ ಏನಾದರೂ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಇಟ್ ವಿಲ್ ಬಿ ವೆರಿ ಗುಡ್. ಎಲ್ಲರೂ ಮೀಟ್ ಆಗಿಬಿಟ್ಟು ನಾವು ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಈ ಆಫೀಸ್ ಪಾರ್ಟಿ ಬಂದು ಡ್ಯೂರಿಂಗ್ ಮೈ ಪ್ರೆಗ್ನೆನ್ಸಿ ಇತ್ತು. ನಾನು ಇದನ್ನು ಯಾಕೆ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಪ್ರೆಗ್ನೆನ್ಸಿಲಿ ಅಟೆಂಡ್ ಮಾಡಿದಾಗ ದೇ ವರ್ ರಿಯಲಿ ಗುಡ್. ನಾನು ಪ್ರೆಗ್ನೆಂಟ್ ಅಂತೇಳಿ ಸ್ಪೆಷಲ್ ಕೇರ್ ಮಾಡಿ ನನಗೆ ದೇ ಟುಕ್ ಕೇರ್ ಆಫ್ ಮೀ. ಐ ರಿಯಲಿ ಲೈಕ್ಡ್ ಇಟ್. ಅದಕ್ಕೆ ಅದನ್ನು ನಾನು ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಐ ರಿಯಲಿ ಎಂಜಾಯ್ಡ್ ಇಟ್. ಬಾಯ್. ಬಾಯ್.